ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರದು ಟೀ ಕಾಫಿ ಆಯಿತಾ ಫ್ರೆಂಡ್ಸ್? ನಾನಿವಾಗ ಅನ್ವಿತನ್ಗೆ ಟಿಫನ್ ಬಾಕ್ಸು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಗೊಜ್ಜು ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಬಾಕ್ಸ್ಗೆ ಇದು ಇವಾಗ ತಿನ್ನಿಸೋದಕ್ಕೆ ಅಂತ ಆರೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಬಿಸಿದು ತಿನ್ನಿಸೋದಕ್ಕಾಗೋದಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಆರಲಿ ಅಂಥೇಳಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು ತಟ್ಟೆಲಿರೋದು ಒಂದು ಬಾಕ್ಸಿಗೆ ಹಾಕ್ತೀನಿ, ಇನ್ನೊಂದು ತಟ್ಟೆಲಿರೋದು ಅವಳಿಗೆ ತಿನ್ನಿಸ್ತೀನಿ ಫ್ರೆಂಡ್ಸ್. ಅವಳು ಇವಾಗ ಸ್ಕೂಲ್ಗೆ ಹೋಗ್ತಾಳೆ. ಮತ್ತು ಶಾರ್ಟ್ ಟಿಫಿನ್ಗೆ ಕೇಕ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ನಿನ್ನೆ ನನ್ನ ಬರ್ತಡೇ ಇತ್ತಲ್ಲ, ಮಮ್ಮಿ ನಾಳೆ ನನಗೆ ಶಾರ್ಟ್ ಟಿಫಿನ್ಗೆ ಕೇಕ್ ಇಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಕೇಕ್ನ ಮಿಕ್ಸಿದ್ದೆ ಅವಳಿಗೆ ಶಾರ್ಟ್ ಟಿಫಿನ್ಗೆ. ಮತ್ತು ಸ್ವಲ್ಪ ಚಕ್ಲಿ ಹಾಕ್ತಾಯಿದ್ದೀನಿ. ಕೇಕ್ ಮೇಲಿರೋ ಕ್ರೀಮ್ ಎಲ್ಲ ಫುಲ್ಲು ತೆಗೆದು ಚೆಲ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಾವು ಕೇಕ್ ಮೇಲಿರೋ ಕ್ರೀಮ್ನ ತಿನ್ನೋದಿಲ್ಲ, ಅದನ್ನು ತಿಂದರೆ ಗಂಟ್ಲು ಹಿಡಿಯುತ್ತೆ, ಗಂಟ್ಲೆಲ್ಲ ಕೆರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಕ್ರೀಮ್ನ ತಿನ್ನೋದಿಲ್ಲ, ಚೆಲ್ಬಿಡ್ತೀವಿ. ಇವಾಗ ಅನ್ವಿತಾಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ತಿನ್ನೋದಕ್ಕೆ ಬಿಟ್ಟರೆ ಎಷ್ಟೊತ್ತರೆಗೂ ತಿಂತಾನೆ ಇರ್ತಾಳೆ. ಹಾಗಾಗಿ ನಾನೇ ಅವಳಿಗೆ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಬೆಳಗ್ಗೆ ಅವಳು ಶೂ ಹಾಕ್ಕೊತಾ ಇರ್ತಾಳೆ, ನಾನು ಅವಳಿಗೆ ತಿನ್ನಿಸ್ತೀನಿ. ಸ್ವಲ್ಪ ಬಿಸಿ ಬಿಸಿನೂ ಇರುತ್ತೆ, ಅವಳಿಗೆ ತಿನ್ನೋದಕ್ಕಾಗೋದಿಲ್ಲ. ನಾನೇ ಆರಿಸ್ಬಿಟ್ಟು ಅವಳಿಗೆ ತಿನ್ನಿಸ್ತಾ ಇರ್ತೀನಿ ಬೆಳಗ್ಗೆ. ಇವಾಗ ಅನ್ವಿತಾ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ಅವ್ರ ಪಪ್ಪ ಹೋಗಿ ಬಿಟ್ಬಿಟ್ಟು ಬರ್ತಾರೆ. ಮೇನ್ ರೋಡ್ ಹತ್ರ ಬಸ್ ಬರುತ್ತೆ, ಬಸ್ ಹತ್ತಿಸ್ಬಿಟ್ಟು ಬರ್ತಾರೆ. ಸ್ಕೂಲ್ ಬಸ್ ಬರುತ್ತೆ, ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ ಸೈಕಲಲ್ಲಿ. ಒಂದೊಂದು ದಿನ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದೊಂದು ದಿನ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಅರ್ವಿನ್ ಏನ್ ಮಾಡಕತ್ತೆ ಅಲ್ಲಿ? ನಡಿ ಹೊರಗೆ ನಡಿ. ಅಲ್ಲಿ ನಿಂತ ಹಲೋ ನಿನ್ ಕಣ್ಣು ಹೆಂಗ್ ಕಾಣಕತ್ತ ನೋಡ್ರಿ. ಹಾಯ್ ಫ್ರೆಂಡ್ಸ್. ನಮ್ಮ ಅರಿಗಳು ಕಣ್ಣು ನೋಡ್ರಿ ಹೆಂಗ್ ಕಾಣಕತ್ತ. ಏನದ ಏನದ ಹೆಸರಿಲ್ಲ? ಈ ತರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಪಪ್ಪ ಈ ತರ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಹಸ್ಬೆಂಡು ಮಂಡಕ್ಕಿ ಖಾರ ಹಚ್ತಾ ಇದ್ದಾರೆ, ಮಂಡಕ್ಕಿ ಒಗ್ಗರಣೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ನನಗೆ ತುಂಬ ಕೆಲಸ ಇತ್ತು, ಹೆಸರು ಕಾಳು ಕ್ಲೀನ್ ಮಾಡೋದು, ಬಟ್ಟೆ ಹೊಲಿಯೋದು ಅದೆಲ್ಲ ಇತ್ತು. ಅದಕ್ಕೆ ನಾನು ಮಾಡಲಿಲ್ಲ ಫ್ರೆಂಡ್ಸ್. ಅವರೇ ಮಾಡಿದ್ರು. ಅವ್ರಿಗೆ ಏನು ಮಾಡ್ತೀನೋ ಅಂತ ಕೂಡ ಹೇಳಿಲ್ಲ, ಸುಮ್ಮನೆ ಮಾಡ್ತಾನೇ ಇದ್ರು. ಏನು ಮಾಡ್ತೀರಾ ಅಂತ ಕೇಳಿದ್ರು ಕೂಡ ಮಾಡ್ತಾನೇ ಇದ್ರು. ಆಮೇಲೆ ಮಾಡಿದ್ಮೇಲೆ ಗೊತ್ತಾಯಿತು ಚುಮ್ಮರಿ ಖಾರ ಹಚ್ತಾ ಇದ್ದಾರೆ ಅಂತ.
ಸ್ವಲ್ಪ ನಾನು ವಿಡಿಯೋ ಮಾಡಿದೆ, ಇನ್ನು ಸ್ವಲ್ಪ ಅನ್ವಿತಾ ವಿಡಿಯೋ ಮಾಡಿದ್ಲು ಫ್ರೆಂಡ್ಸ್. ಅವ್ರಿಗೆ ಯಾವಾಗಾದರೂ ಈ ರೀತಿ ಮಾಡಬೇಕು ಅಂತ ಅನಿಸಿದ್ರೆ ನಮಗೇನಾದರೂ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ನಮಗೂ ಕೂಡ ನಮ್ಮ ಕೈ ರುಚಿನೇ ತಿಂದು ತಿಂದು ಬೇಜಾರಾಗಿರುತ್ತೆ. ಈ ರೀತಿ ಮಾಡಿಕೊಟ್ಟಾಗ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್. ನೀವು ತಿಂತೀರಿ ಮಂಡಕ್ಕಿ ನೀವು ತಿಂತೀರಿ ನೋಡ್ರಿ. ನಮ್ಮ ಅರವಿಂದ್ ಕೇಳತಾನ ತಿನ್ನ 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 ಗಟ್ಟಿ ಮಾತಾಡೋದಂದಿ ನೋಡಿ ನೋಡಿ ಮಮ್ಮಿ ತಿಂತಾ ಇದ್ದಾಳೆ. ಮಾಮನ ಬರವಲ್ಲ, ಈ ಮಾಮ ಕುಂತಿದ್ದ. ಫ್ರೆಂಡ್ಸ್, ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನನ್ನ ಫೋನ್ನ ಚಾರ್ಜ್ ಹಾಕಿಬಿಟ್ಟು ಹಸ್ಬೆಂಡ್ ಫೋನಲ್ಲಿ ವಿಡಿಯೋ ಮಾಡಿದ್ದೀವಿ ಫ್ರೆಂಡ್ಸ್. ಅಷ್ಟೊಂದು ಕ್ಲಿಯರ್ ಬಂದಿಲ್ಲ ನನಗೆ. ಇವತ್ತು ವಿಡಿಯೋ ಕೂಡ ಅಷ್ಟೊಂದು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಶಾರ್ಟ್ ಆಗಿದೆ ವಿಡಿಯೋ. ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.